322 ಸೀಟ್ಗಳನ್ನು ಪಡೆಯೋದ್ರ ಮುಖಾಂತರ ಐತಿಹಾಸಿಕ ಜಯವನ್ನ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಏನು ಒಂಥರ ಅಮಿತ್ ಶಾ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಯಡಿಯೂರಪ್ಪ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಹಾಗೂ ಅಕ್ಕ ತಂಗಿಯರೇ, ಪ್ರಪಂಚವೇ ತಿರುಗಿ ನೋಡುವಂತ ಒಂದು ಇತಿಹಾಸದ ದಾಖಲೆಗಳನ್ನ ಬರೆಯುವಂತ ದಿನ ಇವತ್ತಿನ ದಿನ ಆಗಿದೆ. ಜನ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಮತ್ತೆ ಬೇರೆ ಎಲ್ಲಾರು ನರೇಂದ್ರ ಮೋದಿ ಅವ್ರನ್ನ ದೊಡ್ಡ ಉಡಾಫೆಯಿಂದ ಮಾತಾಡ್ತಾ ಇದ್ರು. ಏನು ಡಿಮಾನಿಟೈಸೇಷನ್ ಆದ್ಮೇಲೆ ಬಿಜೆಪಿ ಒಂದ್ ಕಡೆನೂ ಬರೋದಿಲ್ಲ ಅಂತ ತುಂಬಾ ಅವಹೇಳನಕಾರಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಿದ್ದು ನಾವು ಮಾಧ್ಯಮಗಳಲ್ಲಿ ಮತ್ತೆ ಪತ್ರಿಕೆಗಳಲ್ಲೆಲ್ಲ ಕಡೆನೂ ನೋಡ್ತಾನೆ ಇದೀವಿ. ಆದ್ರೆ ಇವತ್ತಿನ ದಿವಸ ದೇಶದ ಜನಗಳೇ ತೀರ್ಮಾನ ಮಾಡಿಕೊಂಡು ಅವರೇನೇ ಎಂತ ನಾಯಕರು ಬೇಕು, ನಮ್ಗೆ ಎಂತ ಒಂದು ಒಳ್ಳೆ ರಾಜಕೀಯ ಪಕ್ಷ ಬೇಕು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡು ಏನೇ ಒಂದು ಡಿಮಾನಿಟೈಸೇಷನ್ ಆದ್ರೂ ಸಹ ಅದನ್ನೆಲ್ಲನೂ ಕಷ್ಟಗಳನ್ನ ಬದಿಗೊತ್ತಿ ಅವರ ಒಂದು ವಿಶಾಲತೆಯನ್ನ ಮೆರೆದು ಇವತ್ತಿನ ದಿವಸ 300ಕ್ಕೂ ಹೆಚ್ಚು ಸ್ಥಾನಗಳನ್ನ ಬರುವಂತ ನಿಟ್ಟಿನೊಳಗೆ ಜನಗಳೇ ತೀರ್ಮಾನ ಕೊಟ್ಟಿದ್ದಾರೆ. ಇಂಥ ಒಬ್ಬ ನಾಯಕ ನಮ್ಗೆ ಬೇಕೇ ಬೇಕು. ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ ಈ ದೇಶಕ್ಕೆ ಅನಿವಾರ್ಯವಾಗಿದೆ. ಮುಂದಿನ ದಿನಗಳಲ್ಲೂ ಸಹ ಇಡೀ ಒಂದು ಪ್ರಪಂಚದಾದ್ಯಂತ ತಿರುಗಿ ನೋಡುವಂತ ಒಬ್ಬ ಪ್ರಧಾನಮಂತ್ರಿ ನಮ್ಗೆ ಭಾರತ ದೇಶಕ್ಕೆ ಸಿಕ್ಕಿರೋದು ನಮ್ಮೆಲ್ಲರ ಒಂದು ಪೂರ್ವಾರ್ಜಿತ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಏನ್ ಯಾವಾಗ್ಲೂ ಎದುರು ಪಾರ್ಟಿ ಅವರು ಕೊಬ್ಬೆ ಇಡ್ತಾ ಇದ್ರು, ಏನು ಭಾರತೀಯ ಜನತಾ ಪಾರ್ಟಿ ಯಾವುದಕ್ಕೂ ಲಾಯಕ್ಕಿಲ್ಲ, ನರೇಂದ್ರ ಮೋದಿ ಅವರು ಏನಕ್ಕೂ ಲಾಯಕ್ಕಿಲ್ಲ ಅನ್ನೋ ಒಂದು ಮಾತಿನೊಳಗೆ ತುಂಬಾ ಅವಹೇಳನಕಾರಿಯಾಗಿ ಮಾತಾಡದಂತ ದಿನಗಳನ್ನ ನಾವೆಲ್ಲ ನೋಡ್ತಾ ಇದ್ವಿ. ಆದ್ರೆ ಇವತ್ತಿನ ದಿವಸ ಏನು ಭಾರತ ದೇಶದ ಒಂದು ಶಿಖರವನ್ನ ಮೇಲೆತ್ತೋದಕ್ಕೆ ಎಷ್ಟು ಪ್ರಯತ್ನವನ್ನ ಪಟ್ಟು ಒಂದು ರಾಷ್ಟ್ರೀಯತೆಯ ವಿಚಾರವನ್ನ ಇಟ್ಕೊಂಡು ರಾಷ್ಟ್ರೀಯ ಒಂದು ವಿಚಾರಗಳನ್ನ ಜನನಾಯಕರುಗಳಿಗೂ ಜನ ಸಂಪರ್ಕದಲ್ಲೂ ಅದನ್ನ ಬೆಳೆಸ್ತಾ ಇವತ್ತಿನ ದಿವಸ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಿ ಒಂದು ಒಳ್ಳೆ ದಿನಗಳು, ಮುಂದಿನ ದಿನಗಳು ಒಳ್ಳೆ ದಿನಗಳಿದೆ ಅಂತ ಒಂದು ಮೊದಲನೇ ಹೆಜ್ಜೆಯನ್ನ ಇಟ್ಟಂತ ಧೀಮಂತ ನಾಯಕ ನಮ್ಮ ನರೇಂದ್ರ ಮೋದಿ ಅವರು. ಇಂಥ ಒಂದು ಒಳ್ಳೆ ವ್ಯಕ್ತಿ, ಇಂಥ ಒಂದು ರಾಷ್ಟ್ರೀಯ ವಿಚಾರವನ್ನ ಅಳವಡಿಸಿಕೊಂಡು ನಾಯಕರಾಗಿರುವಂತ ಬೇರೆ ಯಾವುದೇ ಪಾರ್ಟಿಲೂ ಇರಕ್ ಸಾಧ್ಯ ಇಲ್ಲ. ಅಂತ ಉತ್ತಮವಾದಂತ ಒಂದು ಎವರೆಸ್ಟ್ ಶಿಖರಕ್ಕೂ ಮೀರಿದಂತ ಪಾರ್ಟಿ ನಮ್ಮ ಭಾರತೀಯ ಜನತಾ ಪಾರ್ಟಿ. ಇಂಥ ಪಾರ್ಟಿಲಿ ಮಾತ್ರ ಇಂಥ ನಾಯಕರುಗಳು ಇರೋದಕ್ಕೆ ಸಾಧ್ಯ ಅಂತ ಇವತ್ತಿನ ದಿವಸ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂತ ರಾಜಕೀಯದ ಪಕ್ಷ ನಮ್ದು ಅಂತ ಹೇಳ್ತಾ ನನ್ನ ಕರೆದು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಬಹಳ ಜನ ಮತ್ತೋಗಿದ್ದೀರಾ. 30 ತಿಂಗಳು ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಚುನಾವಣೆಗಳು ನಡೀತವೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳು. ಅದೆಲ್ಲದರಲ್ಲೂ ಇಡೀ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಪೂರ್ತಿ ಬಿಜೆಪಿನೇ ಗೆದ್ದಿರೋದು. ಬಿಜೆಪಿ ಪುನಾ ಒಳಗೆ ಒಂದರಲ್ಲಿ ಮಾತ್ರ ಶಿವಸೇನೆ ಫುಲ್ ಮೆಜಾರಿಟಿ ಬಂತು. ಮಿಕ್ಕಿದ ಎಲ್ಲಾ ಕಡೆನೂ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳು ಅದೆಲ್ಲದರಲ್ಲೂ ಇಡೀ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಪೂರ್ತಿ ಬಿಜೆಪಿನೇ ಗೆದ್ದಿರೋದು. ಬಿಜೆಪಿ ಪುನಾ ಒಳಗೆ ಒಂದರಲ್ಲಿ ಮಾತ್ರ ಶಿವಸೇನೆ ಫುಲ್ ಮೆಜಾರಿಟಿ ಬಂತು. ಮಿಕ್ಕಿದ ಎಲ್ಲಾ ಕಡೆನೂ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ ಬಿಜೆಪಿ ಸಂಪೂರ್ಣ ಬಹುಮತದಿಂದ ಆಯ್ಕೆ ಆಗಿದೆ. ಬಾಂಬೆಯಲ್ಲಿ ಮಾತ್ರ ಸ್ವಲ್ಪದ್ರಲ್ಲಿ ಕಡಿಮೆ ಆಯಿತು. ಬಾಂಬೆನಲ್ಲಿ ಶಿವಸೇನೆ, ನಮ್ಮ ಮಿತ್ರ ಪಕ್ಷವಾದ ಶಿವಸೇನೆಯವರು ಅಧಿಕಾರಕ್ಕೆ ಬಂದಿದ್ದಾರೆ. ಮಿಕ್ಕಿದ ಎಲ್ಲ ಕಡೆನೂ ಬಿಜೆಪಿನೇ ಗೆದ್ದಿದೆ. ಈಗ ಇವತ್ತು ನಡೆದಂಥ ಫಲಿತಾಂಶಗಳ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಸಂಪೂರ್ಣ ಬಹುಮತ ಬಂದಿದೆ, ಉತ್ತರಾಖಂಡದಲ್ಲಿ ಸಂಪೂರ್ಣ ಬಹುಮತ ಬಂದಿದೆ, ಮಣಿಪುರದಲ್ಲಿ ಸ್ವಲ್ಪ ಕಡಿಮೆ ಇದೆ. ಆದರೂ ಕೂಡ ಪಕ್ಷೇತರ ಜೊತೆ ಸೇರಿಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರು ಈಗ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ತಾ ಇದ್ರು, ಮಣಿಪುರ ಮತ್ತು ಗೋವಾ
ಎರಡೂ ಕಡೆ ಪಕ್ಷೇತರನ ಜೊತೆ ಹಾಕೊಂಡು ನಾವು ಸರ್ಕಾರ ರಚನೆ ಮಾಡ್ತೀವಿ, ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತೇಳಿ ಈ ವಿರೋಧ ಪಕ್ಷದವರು ಸುಮ್ಮನೆ ಆದರೂ ಇಲ್ಲಸಲ್ಲದ ಅಪಪ್ರಚಾರಗಳನ್ನ ನಮ್ಮ ಪಾರ್ಟಿಯ ಬಗ್ಗೆ, ನಮ್ಮ ಪಾರ್ಟಿಯ ನಾಯಕರುಗಳ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರಗಳು ಸಲ್ಲಿಸ್ತಾ ಇದ್ರು. ಇದರಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ ಭಾಳ ಜನ ಗಮನಿಸ್ತಿಲ್ಲ, ಉತ್ತರ ಪ್ರದೇಶದಲ್ಲಿ ಒಂದು 100 ಕ್ಷೇತ್ರ ಮುಸ್ಲಿಮರು ಬಹುಮತ ಇರುವಂಥ ಕ್ಷೇತ್ರ, 20ರಿಂದ 40% ಇರುವಂಥ ಮುಸ್ಲಿಮರು ಏರಿಯಾ ಜಾಸ್ತಿ ಇರುವಂಥ ಕಡೆ 100 ಕ್ಷೇತ್ರಗಳಲ್ಲಿ BJP 70 ಕ್ಷೇತ್ರಗಳಲ್ಲಿ ಗೆದ್ದಿದೆ.